ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳು, ಬ್ಯಾಡ್ ಕಮೆಂಟ್ಸ್ಗಳು ಸೂಪರ್ ಸ್ಟಾರ್ ಆಗಿರುವಂಥವ್ರಿಗೆ ಬಿಡೋದಿಲ್ಲ. ಇನ್ನು ನಿಮ್ಮಂಥವ್ರಿಗೆಲ್ಲ ಬಿಡ್ತಾರ ಜನ. ಅಲ್ವಾ? ಹೀಗಿರುವಾಗ ಸುದೀಪ್ ಮಗಳ ಬಗ್ಗೆ ಕೆಟ್ಟ ಕಮೆಂಟ್ ಹಾಕಿರೋರ ಬಗ್ಗೆ ಈಗಾಗಲೇ ಸುದೀಪ್ ಅವರು ಚೆನ್ನಾಗಿ ಹೇಗೆ ಉತ್ತರ ಕೊಡಬೇಕೋ ಆ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಅದಲ್ಲದೆ ಪಬ್ಲಿಕ್ ಟಿ ವಿ ಮುಖ್ಯಸ್ಥರಾಗಿರೋಂತಹ ರಂಗಣ್ಣ ಅವರು ತುಂಬ ಚೆನ್ನಾಗಿ ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಏನು ಮಾಡಬೇಕು, ಯಾವ ರೀತಿ ಅಂಥೇಳಿ. ಮುಗ್ಗ ಬೈದಿದ್ದಾರೆ ಅಂತಲೇ ಹೇಳ್ಬೋದು. ಈ ವಿಡಿಯೋನ ಒಮ್ಮೆ ನೋಡ್ಕೊಂಡು ಬನ್ನಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಮೆನ್ಷನ್ ಮಾಡಿ. ವಿಡಿಯೋ ಹೇಗಿತ್ತು ಅಂತಲೇ. ಹಾಗೆಯೇ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ವಿಡಿಯೋ ನೋಡ್ತಾ ಇದ್ರಿ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನೋಡಿ, ಈ ವಿಡಿಯೋನ ಮೊದಲು ಹೋಗಿ ನೋಡ್ಕೊಂಡು ಬನ್ನಿ. ಆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅದ್ಯಾವುದೋ ಏನೋ ಸೋಷಿಯಲ್ ಮೀಡಿಯಾಲಿ ಕ್ಲಾಸು ಫ್ಯಾನ್ಸು ಅಂತ ಹೇಳಿದ್ದಕ್ಕೆ ಅವ್ರನ್ನೇ ನಾನು ಜಗಳಾಡೋಕ್ಕೆ ಇಂಡಸ್ಟ್ರಿಗೆ ಬಂದಿಲ್ಲರಿ, ಯಾರೋ ಸರಿ ಇಲ್ದಿದ್ರೆ ಸರಿ ಮಾಡೋಣ ಅವ್ರನ್ನೆಲ್ಲ ಅಂದಿದ್ದಾರೆ. ಮತ್ತು ಅವ್ರ ಪುತ್ರಿ ಬಗ್ಗೆ ಯಾರೋ ಕಾಮೆಂಟ್ ಹಾಕಿದ್ದಕ್ಕೆ ನಾನು ಟೈಮ್ ವೇಸ್ಟ್ ಮಾಡ್ಕೊಳ್ಳಲ್ಲ, ಯಾಕೆ ವೇಸ್ಟ್ ಮಾಡ್ಕೋಬೇಕು, ಆಕೆ ನನಗಿಂತ ದೊಡ್ಡವಳಾಗಿ ಬೆಳೀತಾಳೆ ಅಂತ. ಎಕ್ಸಾಕ್ಟ್ಲಿ ಈ ನಿಲುವಿಗೆ ಬರಬೇಕು ಅಂದ್ರೆ ಅಲ್ಲಿ ಫುಲ್ ಸ್ಟಾಪ್ ಇಡಬೇಕು. ನಿನ್ನ ಮನೆ ಅನ್ನ ತಿಂದಿಲ್ಲ ನಾನು ನನ್ನ ಮಗಳು, ನೀನು ಬಂದು ನನಗೆ ದುಡ್ದಿಲ್ಲ, ರಕ್ತ ಸುರಿಸಿ ನಾನು ಬೆವರು ಸುರಿಸಿ ದುಡ್ದಿದ್ದೀನಿ. ನನ್ನ ಜೀವನದ ಯಶಸ್ಸಿನಲ್ಲಿ ಪಾಲುದಾರಿಕೆ ಇಲ್ಲದಿರುವ ನಿನ್ನಂತ ನಾಯಿ ಕುನ್ನಿ ಬಂದು ಹೇಳಿದ್ದನ್ನ ನಾನು ಯಾಕೋ ಕೇಳಿಸ್ಕೊಳ್ಳಿ ಅಂತ ಹೇಳಕ್ ಸ್ಟಾರ್ಟ್ ಮಾಡಿ. ಅವಾಗೆಲ್ಲ ಸೈಲೆಂಟ್ ಆಗ್ತಾರೆ, ಎಲ್ಲ ದಾರಿಗೆ ಬರ್ತಾರೆ. ಹೌದು, ಮಕ್ಕಳ ಮೇಲೆ ಕಾಮೆಂಟ್ ಅನ್ನು ಹಾಕಿ ಔಸ್ಕೊಂಡು ಕೂತ್ಕೊಳ್ಳೋ ಅಂತಹ ಕಚಡಗಳು ಸಿಕ್ಕಿದ್ರೆ ಬುರುಡೆನ ಗೋಡೆ ಹೊಡೆದು ಜಡ್ಜ್ ಬಿಡ್ಬೇಕು. ಅಲ್ಲೇ ಹೇಳ್ತೀನಿ, ಅಲ್ಲಿ ಜಡ್ಜ್ ಬಿಡ್ಬೇಕು. ಮರ್ಡರ್ ಆದ್ರಾಗ್ಲಿ ಅಂದ್ಬಿಟ್ಟು ಜಡ್ಜ್ ಬಿಡ್ಬೇಕು ಹೇಳ್ತೀನಿ ಒಬ್ಬನಿಗೆ. ಕಚಡಗಳಂತಂದು ತಂದೆ ತಾಯಿಗಳ ಮೇಲೆ ತಾಕತ್ತಿದ್ರೆ ಯುದ್ಧ ಮಾಡ್ರೋ ಇಡಿಯಟ್ಗಳ. ಆ ಮಕ್ಕಳ ಮೇಲೆ ಯಾಕೆ ಹೋಗ್ತೀರಿ? ಎಲ್ಲರ ಮೇಲೂ ಸಿಕ್ಕದವ್ರ ಮೇಲೆಲ್ಲ ಕಮೆಂಟ್ ಹಾಕೋದು, ಬಾಯಿ ಹಾಕಿ ನನ್ನಂತವ್ರ ಮೇಲೆ ಯಾಕ ಏನ್ ಹಾಕೋತೀಯ ಹಾಕೊಳ್ಳೋ ಅಂತ ನಾನು ಹೇಳಲ್ವಾ? ಹಾಕೋದೇನೇನ್ ಹಾಕ್ತೀಯ? ನಾನು ನೋಡಿರ್ತಾಳೆ ಹಾಕಕ್ಕೆ ಹಲ್ಕಟ್ಟು ಕಚ್ಚಡ ಡ್ಯಾಶ್ ಡ್ಯಾಶ್ ಎಲ್ ಡ್ಯಾಶ್ ಡ್ಯಾಶ್ ಅಂತ ಬರ್ಕತ್ತೀಯ. ನಾನು ನೋಡಲ್ಲ. ಆಗಿದ್ಯಾರು? ನೀನೇ ಎಲ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ನಾವು ತಗೊಳ್ಳಲ್ಲ ಅಂದ್ರೆ ನಿಮ್ಗೆ ಉಳಿತು. ಹಾಕೊಳ್ಳೋದು ಏನೇನ್ ಹಾಕ್ತೀಯ? ಹಾಕೋದು ಯಾರ್ಯಾರು ಏನೇನ್ ಹಾಕ್ತೀರ ನೋಡಬಿಡೋಣ ಅಂತ ಅನ್ಬೇಕು. ವಾಹ್ ರಂಗಣ್ಣ, ಸೂಪರ್ ಆಗಿ ಹೋಗಿದ್ರಿ. ಏನಂತ ಹೇಳಿದ್ರೆ, ಇವಾಗಿನ ಮಕ್ಕಳಿಗೆ ಯಾಕೆ ಕಮೆಂಟ್ ಹಾಕ್ತೀರಾ, ನಿಮ್ಮಂಥವ್ರ ಮೇಲೆ ಹಾಕ್ರಿ ಅಂತೇಳಿ ರಂಗಣ್ಣ ಅವರು ತುಂಬ ಚೆನ್ನಾಗಿ ಕಮೆಂಟ್ಸ್ ಹಾಕೋರಿಗೆ ಚೆನ್ನಾಗಿ ಹೇಳಿದ್ರು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.